ಡಿಸೆಂಬರ್ 31ರ ಸಾರಿಗೆ ಬಂದ್ ಇರೋದಿಲ್ಲ. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ವಾಪಸ್ಸನ್ನು ಪಡೆಯಲಾಗಿದೆ. ಡಿಸೆಂಬರ್ 31ರ ಸಾರಿಗೆ ಬಂದ್ ಇರೋದಿಲ್ಲ, ಕ್ಯಾನ್ಸಲ್ ಆಗಿದೆ. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ವಾಪಸ್ಸನ್ನು ಪಡೆಯಲಾಗಿದೆ. ಡಿಸೆಂಬರ್ 31ರಂದು ಎಂದಿನಂತೆ ಸಾರಿಗೆ ಸಂಚಾರವಾಗುತ್ತೆ. ಸಂಕ್ರಾಂತಿ ನಂತರ ಬೇಡಿಕೆ ಈಡೇರಿಸುವುದಾಗಿ ಸಿಎಂ ಭರವಸೆಯನ್ನು ಕೊಟ್ಟಿದ್ದಾರೆ. ಸಿಎಂ ಮನವಿ ಮೇರೆಗೆ ಮುಷ್ಕರವನ್ನು ಹಿಂಪಡೆದ ಕ್ರಿಯಾ ಸಮಿತಿ. ಬಸ್ ಬಂದ್ ಟೆನ್ಷನ್ನಲ್ಲಿದ್ದ ಪ್ರಯಾಣಿಕರಿಗೆ ಫುಲ್ ರಿಲೀಫ್ ಸಿಕ್ಕಿದೆ. ಇದೀಗ ಮಂಗಳವಾರ ಎಂದಿನಂತೆ ಸಾರಿಗೆ ಬಸ್ಗಳ ಸಂಚಾರವಾಗುತ್ತೆ. ಸಂಕ್ರಾಂತಿ ನಂತರ ಬೇಡಿಕೆ ಈಡೇರಿಸುವುದಾಗಿ ಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಸ್ ಬಂದ್ ಟೆನ್ಷನ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ. ವೀರೇಶ್, ಇದೀಗ ಸಾರಿಗೆ ಸಂಪರ್ಕದಿಂದ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು. ಇದೀಗ ಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಬಂದನ್ನು ವಾಪಸ್ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಖಂಡಿತ ಪ್ರವೀಣ್, ಈಗಾಗಲೇ ಡಿಸೆಂಬರ್ 31ರಿಂದ ಏನು ಸಾರಿಗೆ ಮುಷ್ಕರ ಒಂದು ಘೋಷಣೆ ಕೂಡ ನೀಡಿತ್ತು. ಅದಾದ ಒಂದು ಘೋಷಣೆ ಹಿನ್ನೆಲೆಯಲ್ಲಿ ಏನಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಒಂದು ಮುಷ್ಕರ ಮಾಡ್ತೀವಿ ಅನ್ನೋ ಒಂದು ಕೂಗು ಕೂಡ ಏನು ಒಂದು ಕಾರ್ಮಿಕರ ಕೇಳಿ ಬಂದಿತ್ತು. ಆ ವಿಚಾರವಾಗಿ ಇವತ್ತು ಏನು ಸಿಎಂ ನಿವಾಸದಲ್ಲಿ ಕೂಡ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಏನು ಹೋಗಿ ಸಿಎಂಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಿರುವಂತದ್ದು. ಮತ್ತು ಈಗಾಗಲೇ ಒಂದು ದಿನ ಬಾಕಿ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನು ಈಗಾಗಲೇ ಸಿಎಂ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಅವರು ಕೂಡ ಒಂದಿಷ್ಟು ಬಿಡುಗಡೆ ವಿಚಾರವಾಗಿ ಆಗಿರ್ಬೋದು ಮತ್ತು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಡಿಕೆಗಳನ್ನು ಹಂತವಾಗಿ ನೀವು ಈಡೇರಿಸ ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಈಗಾಗಲೇ ಸಭೆಯಲ್ಲಿ ಎಂಡಿಗಳ ಆ ಇಲಾಖೆಯ ಒಂದು ಎಂಡಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿರುತ್ತೆ. ಆ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸಂಕ್ರಾಂತಿಯ ನಂತರ ಈ ಒಂದು ವಿಚಾರಕ್ಕೆ ನಾವು ಎಲ್ಲವನ್ನು ಒಂದು ಹಣ ಬಿಡುಗಡೆ ಆಗಿರ್ಬೋದು ಮತ್ತು ಅವರ ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಸಾರಿಗೆ ಸಚಿವರು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆ ಮುಷ್ಕರ ವಿಚಾರವಾಗಿ ಇವತ್ತು ಅಂದ್ರೆ ಸಂಜೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಒಂದು ಆದೇಶವನ್ನು ಈಗಾಗಲೇ ಪ್ರಕಟಿಸಿರುವಂತದ್ದು. ಯಾಕಂದ್ರೆ ನಾಳೆ ನಡೆಯುವಂತಹ ಮುಷ್ಕರವನ್ನು ಮತ್ತೆ ವಾಪಸ್ ಪಡೆದುಕೊಂಡಿರುವಂತದ್ದು. ಸಂಕ್ರಾಂತಿ ಹಬ್ಬದ ನಂತರ ಸಿಎಂ ಸಾರಿಗೆ ನೌಕರರ ಬೇಡಿಕೆಗಳನ್ನು ಚರ್ಚಿಸಿ ಬಗೆಹರಿಸುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಬಳಿಕ ಇವತ್ತು ಏನೋ ಒಂದು ಕ್ರಿಯಾ ಸಮಿತಿ ಈಗಾಗಲೇ ಈ ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರ ಮುಂದೂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ನಾಳೆ ಯಥಾಸ್ಥಿತಿಯಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಕೂಡ ಯಥಾಸ್ಥಿತಿಯಾಗಿ ಸಂಚಾರ ಮಾಡಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಕಾರ್ಮಿಕರ ಒಂದು ಬೇಡಿಕೆಗಳನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಸಂಕ್ರಾಂತಿಯ ನಂತರ ಎಲ್ಲವನ್ನು ನಾವು ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ಕ್ರಿಯಾ ಸಂಸ್ಥೆಯವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಈಗ ನಾವು ಯಾವತ್ತೂ ಕೂಡ ಪಾಸಿಟಿವ್ ಮೈಂಡ್ ಆಗಿರಬೇಕು ಅಲ್ವಾ? ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತಗೊಂಡ್ಬಿಟ್ರೆ ಹೇಗೆ? ನಾಳೆ ಏನಾದರೂ ನೀವು ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ಸಿಎಂ ಜೊತೆ ನಡೆದಿರುವಂಥ ವಿಚಾರ